ಕಾಲೇಜಿನ ಮುಂದೆಯೇ ಒಂದು ಮಸೀದಿ. ಅದಕ್ಕೆ ಹೊಂದಿಕೊಂಡು ಸ್ತ್ರೀಯರಿಗೆ ನಮಾಜ್ ಮಾಡಲು ಒಂದು ಪ್ರೇಯರ್ ಹಾಲ್ ಇತ್ತು. ಪ್ರತಿದಿನ ಮಧ್ಯಾಹ್ನ ಪ್ರಾರ್ಥನೆಯ ಕರೆ ಬರುವಾಗ ಕಾಲೇಜಿನ ಬಹುತೇಕ ಮುಸ್ಲಿಂ ಹೆಣ್ಣು ಮಕ್ಕಳು ಅಲ್ಲಿಗೆ ನಮಾಜ್ ಮಾಡಲು ಹೋಗುತ್ತಿದ್ದರು. ನಾನು ನನ್ನ ಮುಸ್ಲಿಂ ಗೆಳತಿಯರ ಜೊತೆ ಕೆಲವೊಮ್ಮೆ ಹೋಗಲು ಶುರು ಮಾಡಿದೆ. ಅವರೆಲ್ಲರೂ ನಮಾಜ್ ಮಾಡುತ್ತಿದ್ದುದನ್ನು ಗಮನಿಸುತ್ತಿದ್ದೆ. ಅವರು ಎಲ್ಲದಕ್ಕಿಂತ ಮತದ ವಿಷಯಕ್ಕೆ ಹೆಚ್ಚು ಬೆಲೆ ಕೊಡುವುದನ್ನು ನೋಡಿ ಹಿಂದೂಗಳಲ್ಲಿ ಯಾಕೆ ಹೀಗಿಲ್ಲ ಎಂದುಕೊಳ್ಳುತ್ತಿದ್ದೆ. ಧರ್ಮಕ್ಕೆ ಆದ್ಯತೆ ನೀಡದೆ ಅವಶ್ಯಕತೆ ಬಂದಾಗ ಕೆಲ ಆಚರಣೆಗಳನ್ನು ಮಾಡುವುದಷ್ಟೆಯೇ ಎಂದು ಬೇಸರಗೊಳ್ಳುತ್ತಿದ್ದೆ. ಮತ್ತೆ ಮನಸ್ಸಿನಲ್ಲಿ ಹಿಂದೂ ಧರ್ಮದ ವಿರುದ್ಧ ಹಲವಾರು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತಿದ್ದವು. ಸ್ವಧರ್ಮದಿಂದ ನಿಧಾನವಾಗಿ ದೂರವಾಗುತ್ತಿದ್ದೆ.